ಕರ್ನಾಟಕದಲ್ಲಿ ಗ್ಯಾರಂಟಿ ಅಂತರೂ ಇನ್ನೂ ಯಾವ 2,000 ರೂಪಾಯಿನೂ ಬರೋದು ಬಂದಾಗೈತಿ. 3 ತಿಂಗಳಾಯ್ತು. ಲಕ್ಷ್ಮೀಬಾಯಿ ಅವರು ಸುಮ್ ಕೂತಿದ್ರು ಮೊನ್ನೆ ವಿಧಾನಸಭೆ ಒಳಗೆ. ನಾ ಅಂದೆ ಭಾಗ್ಯದ ಲಕ್ಷ್ಮೀ ಬರ್ರಮ್ಮ 2,000 ಕೊಡ್ರಮ್ಮ ಅಂದೆ, ಕೊಡ್ಲಿಲ್ಲ. ಏನು ನೋಡ್ರಿ ಕುಮಾರಸ್ವಾಮಿ ಅವರು ಭೂ ಹಗರಣ ಮಾಡಿದ್ದಾರೆ ನೋಡ್ರಿ, ಎಲ್ಲಾರ್ದು ತನಿಖೆ ಆಗಿದೆ. ಕುಮಾರಸ್ವಾಮಿ ಮಾಡ್ಯಾರಲ್ಲ, ಯಾರು ದುಡುಗು ಮಾಡ್ಯಾರ ಅವ್ರದ್ದೆಲ್ಲ ಮಾಡ್ರಿ. ಇನ್ನೇನು ಸರ್ಕಾರ ನಿಮ್ದು ಐತಲ್ಲ. ನೀವು 14 ತಿಂಗಳೇನು ಕತ್ತಿ ಕಾಯ್ದಾರ ಏನು ಬೋವಿ ಇದರ ನಿಗಮದಾಗ ಆಗೈತೆ ಅಂತ ಹೇಳ್ತೀವಿ, ಈಗ ಹೇಳ್ತಾರೆ. ತಾಂಡ ಅಭಿವೃದ್ಧಿ ನಿಗಮದಾಗ ವ್ಯವಹಾರ ಆಗೈತೆ ಈಗ ಹೇಳ್ತಾರೆ. ಯಡಿಯೂರಪ್ಪನವ್ರ ಭ್ರಷ್ಟಾಚಾರ ಬಗ್ಗೆ ಈಗ ಮಾತಾಡಕತ್ತೀವಿ. ಇಷ್ಟು ದಿವಸ 14 ತಿಂಗಳು ಯಾಕೆ ಸುಮ್ಕುತ್ರಿ ಸಿದ್ದರಾಮಯ್ಯನವರೇ? ಆ ಒಂದು ಬಂಡೆಗಲ್ಲು ಕನಕಪುರ ಬಂಡೆ ಯಾಕೆ 14 ತಿಂಗಳ ಬಾಯಿ ಮುಚ್ಕೊಂಡು ಕೂತ್ರಿ? ಅಲ್ಲಿ ಹೋರಾಟ ಮಾಡ್ಲಕತ್ತೀವಿ. ವಿಜಯೇಂದ್ರ ಒಂದು 8 ಬಂಡಲ್ ಒಯ್ದರ್ಸು ತಕ್ಷಣ ಮಂಜೂರು ಮಾಡೋದು, ಬಿಡೋದು. ಡಿ.ಕೆ. ಶಿವಕುಮಾರ್ ಸಹಿ ಮಾಡ್ತಿರ್ತಾರೆ. ಇವರೆಲ್ಲ ಒಳ ಒಪ್ಪಂದದಿಂದ 3 ರಾಜಕೀಯ ಪಕ್ಷಗಳಿಗೆ ಪೆಟ್ಟು ಬಿದ್ದಿದೆ. ಈ 3 ರಾಜಕೀಯ ಪಕ್ಷದಾಗ ಒಳಪಂದದ ಏನು ಗಿರಾಕಿಗಳವಲ್ಲ, ಅವರೆಲ್ಲ ಹೊರಗೆ ಬಂದು ಒಂದು ಹೊಸ ಪಕ್ಷ ಕಟ್ಟಿ ಅದೇನು ಹೆಸರು ಇಡ್ಬೇಕಂದ್ರೆ ಒಳ ಒಪ್ಪಂದ ಪಾರ್ಟಿ ಅಂತ. ಉಳಿಕೆ ನಾವು ಬಿಜೆಪಿ, ಕಾಂಗ್ರೆಸ್, JDS ಎಲ್ಲ ಸುತ್ತಾಡ್ತಾರೆ. ಯಾರು? और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।